ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ನಾವು ನಮ್ಮ ಗೆಳೆಯರು ಕರಣ್ ಬ್ರೋ ಇಲ್ಲಿ GKVKಗೆ ರಾಗಿ ತರಕ್ಕೆ ಬಂದಿದ್ದೀವಿ. ಏನಕ್ಕೆ ರಾಗಿ ಅಂದರೆ ಇವಾಗ ನೋಡಿ ಆಲ್ರೆಡಿ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗಿದೆಯಲ್ವಾ. ನಮ್ಮ ರೈತರುಗಳೆಲ್ಲ ಹೊಲ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ ಕರಣ್ ಬ್ರೋ ಇವಾಗ ಹೊಲ ಬಿತ್ತಬೇಕು ಊರಲ್ಲಿ, ಅವ್ರದ್ದು ಫಾರ್ಮ್ ಹೌಸ್ ಇದೆ. ಸೊ ಊರಲ್ಲಿ ಕರಣ್ ಬ್ರೋ ಹೊಲ ಬಿತ್ತಬೇಕು. ಸೊ ಅದಕ್ಕೇನೆ ಒಳ್ಳೆ ಉತ್ತಮ ಬಿತ್ತನೆ ಬೀಜ ತರೋದಕ್ಕೆ ನಾವು GKVKಗೆ ಬಂದಿದ್ದೀವಿ. ಸೊ ನಾವು ನಮ್ಮ ಕರಣ್ ಬ್ರೋ ಇವಾಗ ಅವ್ರ ಕಾರಲ್ಲೇ ಬಂದಿದ್ದೀವಿ. ಇಲ್ಲಿ GKVK ಹತ್ರ ಬಂದ್ವಿ. ನಮಗೂ ಸ್ವಲ್ಪ ಇಲ್ಲಿ ಅಡ್ರೆಸ್ ಕನ್ಫ್ಯೂಸ್ ಆಯಿತು, ಕೇಳ್ಕೊಂಡು ಬಂದ್ವಿ. ಬೀಜಗಳ ಉಗ್ರಾಣ ಕೇಂದ್ರ ಅಂತ ಐತೆ. ಬನ್ನಿ, ಇಲ್ಲಿ ನಮ್ಮ GKVKನಲ್ಲಿ ನಮ್ಮ ರೈತರುಗಳಿಗೆ ಯಾವ್ಯಾವ ಥರ ಬೀಜಗಳು ಸಿಗ್ತವೆ ಮತ್ತು ಏನೇನು KGಗೆಲ್ಲ ಪ್ರೈಸ್ ಇರುತ್ತೆ, ಮತ್ತು ತಿರ್ಗಾ ಉತ್ತಮ ಬೀಜಗಳು ಸಿಗ್ತಾವ ಇಲ್ಲ ನಮ್ಗೆ ಗೊತ್ತಿರುತ್ತಲ್ಲ ಒಂದು ಅಂದಾಜು ಐಡಿಯಾ. ಸೊ ಅದರಲ್ಲಿ ನಾವು ಚೆಕ್ ಮಾಡಿಬಿಟ್ಟು ಇದರಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಗೈಸ್, ಹೋಗೋಣ. ಗೈಸ್ ನೋಡಿ ಬಂದ್ವಿ, ತೋರಿಸ್ತೀನಿ. ಇಲ್ಲಿ ನಾವು GKVKನಲ್ಲಿ ಇದ್ದೀವಿ ಗೈಸ್. ಇವಾಗ ನಾವು ನೋಡಿ KG ಬ್ಯಾಗು ರಾಗಿನ ಬ್ರೋ? ಸಣ್ಣ ಬಾ ರಾಗಿ 5 kg. ಏನೇನು ಸಿಗುತ್ತಣ್ಣ ಇವಾಗ ಬೀಜಗಳೆಲ್ಲ ಇಲ್ಲಿ? ರಾಗಿ, ತೊಗರಿ, ಸೂರ್ಯಕಾಂತಿ, ಎಳ್ಳು, ಅವರೆ, ಅಲಸಂದೆ ಇಷ್ಟು ಸಿಗ್ತಾವ? ಮುಸ್ಕಿನ ಜೋಳ ಬೇರೆ ಅಣ್ಣ? ಅಷ್ಟೇ. ಅದು 5 kg ಮುಸ್ಕಿನ ಜೋಳ? ಮುಸ್ಕಿನ ಜೋಳ 6 kg. ಇದು ತೊಗರಿ? ತೊಗರಿ 5 kg. ಎರಡು ಅಂತ. ಮೆಕ್ಕೆಜೋಳ, ಅರ್ಕ, ಗೈಸ್ ಕರೆಕ್ಟಾಗಿ ಒಂದು ಕ್ರಮಬದ್ಧವಾಗಿ ಬೆಳೆದಿರ್ತಾರೆ ಇದನ್ನು. ಯಾಕೆಂದರೆ ಇದು ಯಾವ ಬೀಜನೂ ಕೂಡ ಫೇಲ್ಯೂರ್ ಆಗ್ಬಾರ್ದು. ಆ ಥರ ಇದನ್ನು ಬಿತ್ತನೆ ಬೀಜನೇ ಬೆಳೆಯೋದಕ್ಕೆ ಅಂದ್ಬಿಟ್ಟು ಯಾವ ಕ್ರಮಬದ್ಧ ಇರುತ್ತೆ ಆ ಕ್ರಮಬದ್ಧದಲ್ಲೇ ಕರೆಕ್ಟಾಗಿ ಬೆಳೆದಿರ್ತಾರೆ. ಸೊ ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ ಅಂದ್ಬಿಟ್ಟು ಇಲ್ಲೇ ಕೇಳಿದ್ವಿ, ವಿಚಾರದ ಹೇಳಿದ್ರು ಹಂಗೆ ಅಂದ್ಬಿಟ್ಟು. ನೋಡಿ ಏನೇನು ಸಿಗುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ಚಾರ್ಟ್ ಇದೆ. ಸೊ ದಯವಿಟ್ಟು ಯಾರಾದರೂ ಬೇಕಾಗಿರೋರು ಬಂದು ಪರ್ಚೇಸ್ ಮಾಡಿ. ಸೊ ಇವಾಗ ಅದೂ ಅಷ್ಟೇ ನೋಡಿ, ಇದು ಪ್ರೈಸ್ ಕೇಳಿದ್ರೆ ನೋಡಿ, ರಾಗಿ 5 kg ಬ್ಯಾಗು 350 ರೂಪಾಯಿ ಇದೆ. ಅದು ಬಿಟ್ಟರೆ ಮೇವಿನ ಜೋಳ 25 kg ಬ್ಯಾಗು 2250 ರೂಪಾಯಿ ಇದೆ. ಮತ್ತು ಅವರೇ ಬಂದ್ಬಿಟ್ಟು 5 kg ಬ್ಯಾಗು 1095 ರೂಪಾಯಿ ಇದೆ. ತೊಗರಿ ಬಂದ್ಬಿಟ್ಟು 5 kg ಬ್ಯಾಗು 710 ರೂಪಾಯಿ ಇದೆ. ರಾಗಿ ಬಂದ್ಬಿಟ್ಟು 5 kg ಬ್ಯಾಗು 355 ರೂಪಾಯಿ ಇದೆ. ಮತ್ತು ಇನ್ನೊಂದು ತೊಗರಿ ಇದೆ, ಅದು ಬಂದ್ಬಿಟ್ಟು 5 kg ಬ್ಯಾಗು 705 ರೂಪಾಯಿ ಇದೆ. ಮತ್ತು ಮೇವಿನ ಜೋಳನೂ ಅಷ್ಟೇ, ಅದು 2 kg ಬ್ಯಾಗು 1236 ರೂಪಾಯಿ ಇದೆ. ಉದ್ದಿನ ಜೋಳ ಸಿಗ್ತಾಯಿದೆ ನೋಡಿ. ಉದ್ದು ಬಂದ್ಬಿಟ್ಟು 5 kg ಬ್ಯಾಗು 588 ಇದೆ. ಅರ್ಕನೂ ಐತೆ, ಅದು ಬಂದ್ಬಿಟ್ಟು 5 kg ಬ್ಯಾಗು 330 ಇದೆ. ಸೂರ್ಯಕಾಂತಿ 2 kgಗೆ 1400 ರೂಪಾಯಿ ಇದೆ. ಮೆಕ್ಕೆಜೋಳ 6 kgಗೆ 1194 ರೂಪಾಯಿ ಇದೆ. ಇನ್ನೊಂದು ಸೂರ್ಯಕಾಂತಿ ಬಂದ್ಬಿಟ್ಟು 2 kg ಬ್ಯಾಗು 1398 ರೂಪಾಯಿ ಇದೆ. ಮತ್ತು ಇನ್ನೇನು ಅಲಸಂಡೆ ಕಾಳು ಅಷ್ಟೇ 5 kg ಬ್ಯಾಗಿಗೆ 585 ರೂಪಾಯಿ ಇದೆ. ಮತ್ತು ಮಕಾನ ಬಂದ್ಬಿಟ್ಟು 5 kg ಬ್ಯಾಗು 795 ರೂಪಾಯಿ ಇದೆ. ಸೆಣಬು 10 kg ಬ್ಯಾಗು 1620 ರೂಪಾಯಿ ಇದೆ. ಇನ್ನು ಕೆಳಗಡೆ ಇನ್ನೂ ನೋಡಿ ಇಷ್ಟೆಲ್ಲ ಹಾಕಿದ್ದಾರೆ ನೋಡಿ. ಇಷ್ಟು ಸೀಡ್ಸ್ಗಳು ಬೀಜಗಳು ಸಿಗ್ತವೆ ಇವಾಗ. ಆ್ಯಕ್ಚುಲಿ ಮಳೆಗಾಲ, ಸೊ ನಮ್ಮ ರೈತರುಗಳೆಲ್ಲರೂ ಬಿತ್ತನೆ ಮಾಡೋದಕ್ಕೆ ಸುಮಾರು ತಾಲೂಕಿಂದ ನೋಡಿ ನಮ್ಮ ಕಡೆ ಜಾಸ್ತಿ ರಾಗಿ ಬೆಳಿತೀವಿ ನಾವು. ಸೊ ನಾವು ಅದಕ್ಕೇ ನಾವು ರಾಗಿ ತೊಗೊಳಕ್ಕೆ ಬಂದಿರ್ತೀವಿ. ಒಂದೊಂದು ತಾಲೂಕಲ್ಲಿ ಒಂದೊಂದು ಮೇಜರು ಬೆಳೆ ಇರುತ್ತೆ. ಸೊ ಇಷ್ಟು ಬೀಜಗಳು ಇಲ್ಲಿ ಸಿಗ್ತಿದ್ದಾವೆ. ಯಾವ್ಯಾವ ತಾಲೂಕಲ್ಲಿ ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೆ ಉತ್ತಮ ಬೀಜಗಳು ಸಿಗ್ತವೆ. ಪ್ರೈಸ್ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಟೈಮಿಂಗ್ಸ್ ಕೂಡ ನೋಡಿ ಇಲ್ಲಿ ತೋರಿಸಿದ್ದೀನಿ. ನೀವು ಬಂದು ಯಾರಾದರೂ ಇಂಟ್ರೆಸ್ಟ್ ಇರೋರು ಇಲ್ಲಿ ಪರ್ಚೇಸ್ ಮಾಡ್ಬೋದು ಗೈಸ್. ನೋಡಿ ಗೋಡಾನು
ಇಲ್ಲ ಅಣ್ಣ, ನಮ್ಮ ರೈತರುಗಳಿಗೆ ನನಗೇನು ಇಲ್ಲ. ತಗೊಂಡು ಮಾಡಿ. ಗೈಸ್ ನೋಡಿ, ನಾವು ಆ್ಯಕ್ಚುಲಿ ಇಲ್ಲಿ ಬೀಜ ತಗೊಳ್ಳೋಣ ಅಂತ ಬಂದ್ವಾ ರಾಗಿ ತಗೊಳ್ಳೋದಕ್ಕೆ. ಸೊ ಇಲ್ಲಿ ಇದರಿಂದನೇ GKVKನಲ್ಲೇ ಮಾಡಿರೋ ಬೇಕ್ರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಮಾಡಿರೋ ನೋಡಿ ಅಣ್ಣರು ಹೇಳ್ತಿದ್ದಾರೆ. ಟ್ರೈನಿಂಗ್ ಇದೆ, ಬಂದು ಟ್ರೈನಿಂಗ್ ಮಾಡ್ಕೋಬಹುದು. ಹೌದಾ? ಬೇಕ್ರಿ ಬಗ್ಗೆನೇ ಬೇಕ್ರಿ ಬಗ್ಗೆನೇ ಟ್ರೈನಿಂಗ್ ಇದೆ. ಹೇಳ್ರಣ್ಣ. ಮಾಹಿತಿ ತಗೊಂಡು ಟ್ರೈನಿಂಗ್ ತಗೊಂಡ್ರೆ ಓಕೆ, ಬೇಕರಿನೂ ಮಾಡ್ಬೋದು. ಸೊ ನೀವು ಮನೇಲಿ ಮಾಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾಡ್ಕೊಂಡು ನೀವು ಬೇಕಾದ್ರೆ ಹಂಗೆ ಬಿಸ್ನೆಸ್ ಹೋಮ್ ಡೆಲಿವರಿ ಕೊಟ್ಕೊಂಡು ಬಿಸ್ನೆಸ್ನು ಮಾಡ್ಬೋದು. ಎಲ್ಲಿ ಅಣ್ಣ? GKVKನಲ್ಲೇ ಇದೆಯಾ? ಮೇನ್ ಗೇಟ್ ಮಾಹಿತಿ ಕೇಂದ್ರ ಬ್ಯಾಕ್ ಸೈಡ್ ಬೇಕಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದ್ಬಿಟ್ಟು. ಸೊ ನೋಡಿ ಗೈಸ್, ಈ ಥರ ನೋಡಿ ಕುಕಿಂಗ್ ಮಾಡೋದಕ್ಕೆಲ್ಲ ಇಲ್ಲಿ ಟ್ರೈನಿಂಗ್ ಕೂಡ ಇದೆ ಅಂತ ನೋಡಿ. ಎಂಥ ಹೊಸ ಹೊಸ ವಿಚಾರಗಳು ಇದೆಲ್ಲ ಹೈಜೆನಿಕ್ ಆಗಿ ತುಂಬ ಪ್ರೋಟೀನ್ ಫುಲ್ ಆಗಿ ಮಾಡಿರೋದು, ನೋ ಕೆಮಿಕಲಲ್ಲಿ ಮಾಡಿರೋದಂತೆ, ತುಂಬ ಹೈಜೆನಿಕ್ ಆಗಿ ಮಾಡಿದ್ದಾರೆ ನೋಡಿ. ಯಾರಾದ್ರೂ ಬೇಕಿಂಗ್ ಬಗ್ಗೆ ಅಂದರೆ ಬೇಕ್ರಿ ಬಗ್ಗೆ ಈ ಥರ ಆಸಕ್ತಿ ಇರೋರು, ನಾವು ಈ ಥರ ಟ್ರೈನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಮ್ಮ GKVKನಲ್ಲಿ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬಂದು ನೀವು ಬೇಕಂದರೆ ಟ್ರೈನಿಂಗ್ ಮಾಡ್ಕೋಬೋದು. ಈ ಥರ ಬಂದು ಇವರೇ ಕೇಳಿದ್ರು ಹಿಂಗೆ. ಸೊ ಅವರು ಸೇಲ್ ಮಾಡೋಕ್ಕೆ ಬಂದಿರೋದು. ಸೊ ಬಂದಿದ್ದಾರೆ, ನಾವು ಏನಾದರೂ ಪರ್ಚೇಸ್ ಮಾಡೋದಂತ ಬಂದ್ವಿ. ಇರಿ, ಆದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡಿಸ್ತೀನಿ ಅವ್ರ ಕೈಲಿ. ನೋಡಿ, ಇಲ್ಲಿ ಉಗ್ರಾಹಣ ಕೇಂದ್ರದಲ್ಲಿ ಬೀಜ ಪರ್ಚೇಸ್ ಮಾಡೋಕ್ಕೆ ಬಂದಿರ್ತಾರಲ್ವಾ, ಅವ್ರುಗಳಿಗೇ ಇವ್ರು ಸೇಲ್ ಮಾಡ್ತಿದ್ದಾರೆ ನೋಡಿ. ಇವರು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಇದೆ. ಆಮೇಲೆ ಎರೆಹುಳ ಗೊಬ್ಬರ ಇವನ್ ಗೊತ್ತು, ಎರೆಹುಳ ಗೊಬ್ಬರದು ಟ್ರೈನಿಂಗ್ ಕೊಡ್ತಾರೆ. ಓಕೆ, ಕಾಂಪೋಸ್ಟ್. ಆಮೇಲೆ ನಮ್ಮಲ್ಲಿ ನಾನಾ ರೀತಿ ಸಸಿಗಳೆಲ್ಲ ಸಿಗ್ತಾವೆ ನಿಮ್ಗೆ. ಓಕೆ ಓಕೆ, ಬೆಳೆದು ಆಮೇಲೆ ಬೀಜ ಇವೆಲ್ಲ ಬೀಜಗಳು ಉಗ್ರಾಣ ಕೇಂದ್ರ. ನಾವು ಆಕ್ಚುಲಿ ಇದನ್ನ ಬೀಜ ಪರ್ಚೇಸ್ ಮಾಡಕ್ಕೆ ಬಂದಿತ್ತು. ಇದು ಕುಕಿಂಗ್ ಬಗ್ಗೆ ಇದೆಯಲ್ಲ ಟ್ರೈನಿಂಗು? ಇದು ಬೇಕರಿ ತರಬೇತಿ ಕೇಂದ್ರ. ಬಿಸ್ಕೆಟ್ ಇದೆಯಲ್ಲ ಕೂಡ, ಓಕೆ, ಈ ತಗೊಳ್ಳಿ ಇದು ಅಡ್ರೆಸ್ ನೋಡಿ ಗೈಸ್. ಇದು ನಿಮ್ಗೆ ಏನಾದರೂ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ, ಇದನ್ನ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ. ಸೊ ಈ ಅಡ್ರೆಸ್ನ ಹೇಳ್ತಾರೆ, ನಿಮಗೆ ತರಬೇತಿ ಇರುತ್ತೆ. ಸೊ ನೀವು ಅದನ್ನು ತರಬೇತಿ ಕಲ್ತ್ಕೊಂಡು ನೀವು ಬೇಕಂದರೆ ಯಾರಿಗಾದ್ರೂ ಕುಕ್ಕಿಂಗು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಮಾಡ್ಬೋದು. ಆ್ಯಕ್ಚುಲಿ ಮಿಸ್ಸಾಗಿ ನಿಮಗೆ ಈ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಆ್ಯಕ್ಚುಲಿ ಬಂದಿತ್ತು ನೋಡಿ ಬೀಜ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು. ಸೊ ಸಡನ್ ಅಂತ ಇವ್ರು ಬಂದರು, ನಾವು ಏನು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಸೊ ಈ ಇನ್ಫಾರ್ಮೇಷನ್ ಸಿಕ್ತು. ಬನ್ನಿ ನೆಕ್ಸ್ಟು ನಾವು ಬೀಜದ ಬಗ್ಗೆ ಬಿತ್ತನೆ ಬೀಜದ ಬಗ್ಗೆ ತಿಳ್ಕೊಳ್ಳೋಣ. ನಂಬ್ರೋದು ಪರ್ಚೇಸ್ ಮಾಡಾಯಿತು. ಎಷ್ಟು ಬ್ಯಾಗ್ ತೊಗೊಂಡ್ರಿ ಬ್ರೋ? 6 ಯಾವುದು ತಳಿಯಲ್ಲಿ ML 365 6 ಬ್ಯಾಗ್ ತೊಗೊಂಡ್ರಾ? ಓಕೆ, 5 kg ಬ್ಯಾಗು. ಎಷ್ಟಾಯಿತು ಬ್ರೋ ಒಂದು ಬ್ಯಾಗಿಗೆ? 350 ರೂಪಾಯಿ ಒಂದು ಬ್ಯಾಗು. ಬಿತ್ತನೆ ಬೀಜ ತೊಗೊಂಡಿದ್ದಾರೆ ನಂಬ್ರೋ. ತೊಗರಿ ಒಂದು ಬ್ಯಾಗು, ಅವರೆಕಾಯಿ ಒಂದು ಬ್ಯಾಗು. ತೊಗರಿ ಎಷ್ಟಾಯಿತು ಬ್ರೋ ಅದು? ಹೌದಾ? ಬಿಲ್ಲಲ್ಲೇ ಇವಾಗ ಅದನ್ನು ಬಿಲ್ನೇ ಇದನ್ನ ಹಾಕ್ಬಿಡೋಣ ಬನ್ನಿ ಅಲ್ವಾ, ಎಲ್ಲ ತಿಳ್ಕೊತಾರೆ, ಅದರಲ್ಲೇ ಇರುತ್ತೆ ಇನ್ಫಾರ್ಮೇಷನ್. ಗಾಯ್ಸ್ ನೋಡಿ, ತೊಗರಿ ಮತ್ತು ಅವರೇ ಪರ್ಚೇಸ್ ಮಾಡಿದ್ದೀವಿ ನೋಡಿ. ಇವರು ಇಷ್ಟು ಹೈಜಿನಿಕ್ಕಾಗಿ ನೀಟಾಗಿ ನೋಡಿ ಈ ಥರ ಎಲ್ಲ ಪೌಡ್ರ್ ಹಾಕಿ ಇದು ಬೀಜ ಹುಳ ಆಗ್ಬಾರ್ದು ಅಂದ್ಬಿಟ್ಟು ಎಷ್ಟು ನೀಟಾಗಿ ಇದನ್ನು ಸಂಗ್ರಹಣೆ ಮಾಡಿರ್ತಾರೆ ಅಂದರೆ. ಸೊ ಎಷ್ಟು ದಿನ ಲಾಂಗ್ ಟೈಮ್ ಇಟ್ಕೊಂಡ್ರು ಕೂಡ ಇವನ್ ಇದು ಹಾಳಾಗ್ಬಾರ್ದು, ಆ ಲೆಕ್ಕಾಚಾರಕ್ಕೆ ಹಾಕಿರ್ತಾರೆ. ತೊಗರಿ ಲೇಟಾಗಿ ಬಿತ್ತನೆ ಮಾಡ್ತಾರೆ, ಅದಕ್ಕೆ ಇದು ಸ್ಪೆಷಲ್ ಇನ್ನೊಂದು ಏನು ಬ್ರೋ? G4 ಅಂತ. ಹಾಂ G4 ಗಾಯ್ಸ್ ನೋಡಿ, ತೊಗರಿನ ನಾವು ಆ್ಯಕ್ಚುಲಿ ಲೇಟಾಗಿ ಬಿತ್ತನೆ ಮಾಡ್ತಾ ಇರೋದಕ್ಕೆ. ಸೊ ಇದು ಬೇರೆ ಒಂದು ತಳಿದನ್ನೇ ಕೊಟ್ಟಿದ್ದಾರೆ ಇವರು. ಅಂದರೆ ಇದು ಕರೆಕ್ಟಾಗಿ ಸೂಟ್ ಆಗಬೇಕು ಆ ತಳಿಗೆ, ಆ ಟೈಮಿಂಗ್ಸ್ಗೆ ಏನು ಬರಬೇಕು. ಸೊ ಅದು ಬರೋ ಥರ ಇದನ್ನು ಇದು ಮಾಡಿ ಕೊಟ್ಟಿರೋದು ತೊಗರಿ ಬಂದ್ಬಿಟ್ಟು. ಇದು BR G4 ಅಂದ್ಬಿಟ್ಟು ಇದು ತಳಿ ಹೆಸರು. ಸೊ ಈ ಥರ ನಮಗೇನಾದ್ರೂ ಲೇಟಾಗಿ ಉಂಡ್ರೂ ಬೇಗ ಬರೋ ಥರ ನೋಡಿ ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಬೀಜಗಳು ಕೂಡ ಸಿಗ್ತವೆ ನೋಡಿ. ರಾಗಿ ತಂದಾಕ್ತಿದ್ದಾರೆ ಗಾಯ್ಸ್ ನೋಡಿ. ನಾವು ಪರ್ಚೇಸ್ ಮಾಡಿದ್ದೀವಿ, 3930 ರೂಪಾಯಿ ಆಗಿದೆ ಟೋಟಲು. ಸೊ ಇಷ್ಟು ಬೀಜಗಳಿಗೆ 100% ವರ್ತ್ ಅಂತ ಅನಿಸ್ತು. ಸೊ ನಮಗೆ ನೋಡಿ ಕಾಸ್ಟ್ ವೈಸು ಮ್ಯಾಟ್ರ್ ಆಗೋಲ್ಲ, ಯಾಕೆಂದರೆ ಒಳ್ಳೆ ಬಿತ್ತನೆ ಬೀಜಗಳು ಸಿಗಬೇಕು. ನಮಗೆ ಇಳುವರಿ ಚೆನ್ನಾಗಿ ಬರೋ ಥರ ಬಿತ್ತನೆ ಬೀಜಗಳು ಸಿಕ್ತು ಅಂದರೆ ನಮಗೆ ಕಾಸ್ಟ್ ವೈಸ್ ಮ್ಯಾಟ್ರ್ ಆಗೋದಿಲ್ಲ. ಸೊ ಒಳ್ಳೆ ಪ್ರೈಸ್ಗೂ ಕೂಡ ಸಿಕ್ಕಿದೆ ಇದು. ಯಾರಾದರೂ ಇದ್ದರೆ ದಯವಿಟ್ಟು ಬಂದು ಪರ್ಚೇಸ್ ಮಾಡ್ಬೋದು ಬೇಕಾಗಿರೋರು. ಇಷ್ಟು ಇವತ್ತು ಕೃಷಿ GKVKನಲ್ಲಿ ನಾವು ಬಿತ್ತನೆ ಬೀಜ ತೊಗೊಳಕ್ಕೆ ಬಂದಿದ್ವಲ್ಲ, ಇಷ್ಟು ಇನ್ಫಾರ್ಮೇಷನ್ನು. ಥ್ಯಾಂಕ್ ಯು ಸೋ ಮಚ್.